ಎಐಎಡಿಎಂಕೆ ರೆಬಲ್ಸ್ಗೆ ವಿಜಯ್ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಸಂಪುಟ ರಚನೆಗೆ ಮುಂದಾಗಿರುವಂತಹ ಸಿಎಂ ವಿಜಯ್ ಕಾಂಗ್ರೆಸ್ ಎಡಪಕ್ಷಗಳ ಮಾತಿಗೆ ಶರಣಾಗಿದ್ದಾರೆ ದಳಪತಿ. ಎಐಎಡಿಎಂಕೆ ರೆಬಲ್ಸ್ಗೆಲ್ಲ ಒಂದು ಮಂತ್ರಿಗಿರಿ, ಕಾಂಗ್ರೆಸ್ನ ಇಬ್ಬರು, ವಿಸಿಕೆಯ ಒಬ್ರು, ಮುಸ್ಲಿಂ ಲೀಗ್ನ ಒಬ್ಬರಿಗೆ ಚಾನ್ಸ್ ನ ಕೊಟ್ಟಿದ್ದಾರೆ. ಎಐಎಡಿಎಂಕೆಯ ವೇಲುಮಣಿ ಷಣ್ಮುಗಂಗೆ ಇಲ್ಲ ಸಚಿವ ಸ್ಥಾನ. ಇದೀಗ ಎಐಎಡಿಎಂಕೆಗೆ ರೆಬಲ್ಸ್ಗೆ ಈಗ ವಿಜಯ್ ಕೊಟ್ಟಿರುವಂತಹ ಒಂದು ಶಾಕ್. ಎಲ್ಲೋ ಒಂದು ಕಡೆ ಒಂದಷ್ಟು ಭರವಸೆ, ಹೋಪ್ಸ್ ಅಂತ ಏನು ಹೇಳ್ತಾರೆ ಇತ್ತು, ಕೊಡಬಹುದೇನೋ ಸಚಿವ ಸ್ಥಾನವನ್ನ ಅನ್ನುವಂಥ ಮಾತುಗಳಿತ್ತು. ಬಿಕಾಸ್ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಕಡೆ ಸ್ಟಾಲಿನ್ ಹೇಳಿರ್ತಾರೆ, ಯಾವಾಗ ಸೀಟ್ಗಳು ಬೇಕಾಗುತ್ತೆ ಆ ಸಂದರ್ಭದಲ್ಲಿ. ಎಲ್ಲೋ ಒಂದು ಕಡೆ ಒಂದು ಎರಡಾದ್ರೂ ಸಿಗಬಹುದೇನೋ ಅನ್ನುವಂಥ ಒಂದು ಹೋಪ್ಸ್ ಇತ್ತು. ಬಟ್ ಎಲ್ಲವೂ ಕೂಡ ಉಲ್ಟಾ ಆಗಿದೆ. ಎಐಎಡಿಎಂಕೆಗೆ ವಿಜಯ್ ಬಿಗ್ ಶಾಕ್ ಅನ್ನ ಕೊಟ್ಟಿರುವಂಥದ್ದು. ಸಂಪುಟ ರಚನೆಗೆ ಮುಂದಾಗಿರುವಂತಹ ಸಿಎಂ ವಿಜಯ್ ಕಾಂಗ್ರೆಸ್ ಎಡಪಕ್ಷಗಳ ಮಾತಿಗೆ ಶರಣಾಗಿರುವಂತಹ ದಳಪತಿ. ಎಐಎಡಿಎಂಕೆಗೆ ರೆಬಲ್ಸ್ಗಳಿಗೆ ಒಂದು ಕೂಡ ಮಂತ್ರಿಗಿರಿ ಇಲ್ಲವೇ ಇಲ್ಲ. ಕಾಂಗ್ರೆಸ್ನ ಇಬ್ಬರು, ವಿಸಿಕೆಯ ಒಬ್ರು, ಮುಸ್ಲಿಂ ಲೀಗ್ನ ಒಬ್ಬರಿಗೆ ಮಾತ್ರ ಚಾನ್ಸ್ ಅನ್ನ ಕೊಟ್ಟಿದ್ದಾರೆ. ವೇಲುಮಣಿ ಮತ್ತೆ ಷಣ್ಮುಗಂಗೂ ಕೂಡ ಸಚಿವ ಸ್ಥಾನ ಇಲ್ಲ. ವಿಜಯ್ಗೆ ಬೆಂಬಲವನ್ನ ನೀಡಿದಂತಹ ಎಐಎಡಿಎಂಕೆಯ 25 ಶಾಸಕರನ್ನ ಸಂಪುಟಕ್ಕೆ ಸೇರಿಸುವುದಕ್ಕೆ ತೆರೆಮರೆಯ ಕಸರತ್ತು ಕೂಡ ನಡೀತಾ ಇದೆ. ಸರ್ಕಾರವನ್ನ ಮತ್ತಷ್ಟು ಬಲಪಡಿಸುವುದಕ್ಕೆ ಯತ್ನಿಸ್ತಾ ಇರುವಂತಹ ವಿಜಯ್ ನಿರ್ಧಾರದ ವಿರುದ್ಧ ಕೆರಳಿ ಕೆಂಡವಾಗಿದೆ ಎಡಪಕ್ಷಗಳು. ಎಐಎಡಿಎಂಕೆಗೆ ಚಾನ್ಸ್ ಕೊಟ್ಟರೆ ಬೆಂಬಲ ವಾಪಸ್ ಬೆದರಿಕೆಯನ್ನ ಹಾಕಲಾಗ್ತಾ ಇದೆಯಂತೆ. ಅನಿವಾರ್ಯವಾಗಿ ಮಿತ್ರ ಪಕ್ಷಗಳ ಮಾತಿಗೆ ಶರಣಾಗಿರುವಂತಹ ವಿಜಯ್. ಮಿತ್ರ ಪಕ್ಷಗಳ ಎಚ್ಚರಿಕೆಗೆ ಬೆದರಿದ್ರ ಹಾಗಾದ್ರೆ ಸಿಎಂ ವಿಜಯ್. ನೂತನ ಸರ್ಕಾರಕ್ಕೆ ಎದುರಾಗಿತ್ತು ಪತನ ಭೀತಿ ಕೂಡ. ವಿಜಯ್ಗೆ ಬೆಂಬಲ ನೀಡಿದಂತಹ ಎಐಎಡಿಎಂಕೆಯ 25 ಶಾಸಕರನ್ನ ಸಂಪುಟಕ್ಕೆ ಸೇರಿಸುವುದಕ್ಕೆ ತೆರೆಮರೆಯ ಕಸರತ್ತು ಕೂಡ ಮತ್ತೊಂದು ಕಡೆ ನಡೀತಾ ಇರುತ್ತೆ. ಸರ್ಕಾರವನ್ನ ಮತ್ತಷ್ಟು ಬಲಪಡಿಸುವುದಕ್ಕೆ ವಿಜಯ್ ಯತ್ನವನ್ನು ಕೂಡ ಮಾಡ್ತಾ ಇರ್ತಾರೆ. ಬಟ್ ವಿಜಯ್ ನಿರ್ಧಾರದ ವಿರುದ್ಧ ಕೆರಳಿ ಕೆಂಡವಾಗಿರುವಂತಹ ಎಡಪಕ್ಷಗಳು ಒಂದು ಕಡೆ ಎಐಎಡಿಎಂಕೆಗೆ ಚಾನ್ಸ್ ಕೊಟ್ಟರೆ ಬೆಂಬಲ ವಾಪಸ್ ಪಡೆಯುವುದಾಗಿ ಬೆದರಿಕೆಯನ್ನ ಹಾಕಿರುವಂಥದ್ದು. ಅನಿವಾರ್ಯವಾಗಿ ಮಿತ್ರ ಪಕ್ಷಗಳ ಮಾತಿಗೆ ಶರಣಾದ್ರ ವಿಜಯ್. ಹಾಗಾದ್ರೆ ಬಿಕಾಸ್ ಯಾವುದೇ ರೀತಿಯಾದಂತಹ ಸಚಿವ ಸ್ಥಾನವನ್ನ ಕೊಡ್ತಾ ಇಲ್ಲ. ವೇಲುಮಣಿ ಮತ್ತೆ ಷಣ್ಮುಗಂಗೆ ಕೊಡಬಹುದೇನೋ ಚಾನ್ಸಸ್ ಇತ್ತೇನೋ ಅಂತ ಹೇಳಲಾಗ್ತಿತ್ತು. ಬಟ್ ಇಬ್ಬರಿಗೂ ಕೂಡ ಇಲ್ಲ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಅವರ ಮಾತಿಗೆ ಮಣಿತಾ ಇದ್ದಾರಾ ಅನ್ನುವಂಥದ್ದು. ಬಿಕಾಸ್ ಏನೆಲ್ಲ ಅನಿವಾರ್ಯತೆಗಳಿರುತ್ತೆ, ಏನೆಲ್ಲ ಅವರ ಸ್ಟ್ರಾಟಜಿಗಳು, ಪ್ಲಾನ್ಗಳಿರುತ್ತೆ ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಈ ರಾಜಕೀಯ ಅನ್ನೋದೇ ಹೀಗೆ. ಸೊ ಕಾಂಗ್ರೆಸ್ ಎಡಪಕ್ಷಗಳ ಮಾತಿಗೆ ಶರಣಾದ್ರ ದಳಪತಿ ಅನ್ನುವಂಥದ್ದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಬಿಕಾಸ್ ಯಾವುದೇ ರೀತಿಯಾದಂತಹ ಸಚಿವ ಸ್ಥಾನವನ್ನ ಎಐಎಡಿಎಂಕೆಗೆ ಕೊಟ್ಟಿಲ್ಲ. ಬೆಂಬಲವನ್ನ ಸೂಚಿಸಿರುವಂತಹ ಸಂದರ್ಭದಲ್ಲಿ, ಕೈ ಹಿಡಿದಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಹೋಪ್ಸ್ ಇತ್ತು, ಇಲ್ಲೂ ಕೂಡ ಒಂದು ಸಚಿವ ಸ್ಥಾನ ಎರಡು ಕೊಡಬಹುದೇನೋ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ಎಲ್ಲವೂ ಕೂಡ ಉಲ್ಟಾ ಆಗಿದೆ. ರೆಬಲ್ಸ್ಗೆ ವಿಜಯ್ ಶಾಕ್ ಅನ್ನ ಕೊಟ್ಟಿದ್ದಾರೆ. ಸಂಪುಟ ರಚನೆಗೆ ಮುಂದಾಗಿರುವಂತಹ ಸಂದರ್ಭದಲ್ಲಿ ಅನ್ಕೊಂಡಿದ್ದೆಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗ್ತಾ ಇದೆ. ಕಂಪ್ಲೀಟ್ ಆಗಿ ಕಾಂಗ್ರೆಸ್ನ ಇಬ್ರು, ವಿಸಿಕೆಯ ಒಬ್ರು, ಮುಸ್ಲಿಂ ಲೀಗ್ನ ಒಬ್ಬರಿಗೆ ಚಾನ್ಸ್ ಅನ್ನ ಕೊಟ್ಟಿದ್ದಾರೆ ಅಷ್ಟೇ.